ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾನುಗೂಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರ. ನಮ್ಮ ಪಾಪುಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ತುಂಬಾ ಶೀತ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ರಾತ್ರಿ ಎಲ್ಲ ತುಂಬ ಹಠ ಮಾಡ್ತಾ ಇದ್ದ. ಏನಕ್ಕೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ಸೊ ಇವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ, ನೋಡೋಣ ಏನಂತಾರೆ ಡಾಕ್ಟ್ರು ಅಂತ. ಶೀತ ಆಗಿದೆ ಒಂದು. ಅವನಿಗೆ ಶೀತ ಆದಾಗ ನಮಗೇನೆ ತಡ್ಕೊಳಕ್ಕಾಗಲ್ಲ. ಸೊ ಮಕ್ಳಿಗಾಗುತ್ತಾ. ಸೊ ಹಾಗಾಗಿ ಅವ್ನು ತುಂಬ ಹಠ ಮಾಡ್ತಿದ್ದಾನೆ. ಹೋಗೋದು ಬೇಡ ಅಂದ್ಕೊಂಡ್ವಿ. ಶೀತ ಸಿರಪ್ ಹಾಕಿದ್ದೆ ನಾನು ಆಲ್ರೆಡಿ ಮಾರ್ನಿಂಗು 1 ಟೈಮ್ ಹಾಕಿದ್ದೀನಿ. ಆದರೂ ಸೊ ಹೇಗಾದರೂ ಆಗಲಿ ಪರವಾಗಿಲ್ಲ, ಒಂದು ಸಲ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಚಿನ್ನಪ್ಪ ಇಲ್ಲಿ 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 ಆಚೆ. ಸೊ ಅವನಿಗೆ ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರೋನು. ಸೊ ಶೀತ ಆಗಿರೋದ್ರಿಂದ ಅವ್ನಿಗೆ ಆಟ ಆಡೋಕ್ಕೂ ಆಗ್ತಾಯಿಲ್ಲ, ನಗೋಕ್ಕೂ ಆಗ್ತಾಯಿಲ್ಲ. ಅವ್ನಿಗೊಂಥರ ಹಿಂಸೆ ಆಗ್ತಾಯಿದೆ, ಉಸಿರಾಡೋಕ್ಕೆ ಆಗ್ತಾ ಇಲ್ವಲ್ಲ. ಇವತ್ತು ಶುಕ್ರವಾರ ಅಲ್ವಾ, ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆನೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆನ ಮಾಡಿ ನಾನು ಹಾಸ್ಪಿಟಲ್ಗೆ ಹೊರಟೆ. ಬಂದಿದೆ. ನಮ್ಮ ಮನೆಯಿಂದ ತುಂಬ ದೂರ ಏನಿಲ್ಲ ಹಾಸ್ಪಿಟಲ್ಲು. ಸೊ ಫೈನಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದಿದ್ದೀವಿ. ಇದೇ ನಮ್ಮ ಅರಸೀಕೆರೆ ಗೌರ್ಮೆಂಟ್ ಹಾಸ್ಪಿಟಲು. ಮಕ್ಕಳಿಗೆ ಚೆನ್ನಾಗಿ ನೋಡ್ತಾರೆ, ಹಾಗಾಗಿ ನಾವು ಇದೇ ಹಾಸ್ಪಿಟಲ್ಗೆ ಹೋಗ್ತಾರೆ. ತಿಮ್ರಾಜು ಡಾಕ್ಟ್ರು ಇಲ್ಲೇ ಇದ್ದಾರೆ. ಯಾಕೆ ಏನು ಇವತ್ತು ಇಷ್ಟೊಂದು ಜನ? ಯಾಕೋ ತುಂಬ ಜನ ಇದ್ದಾರೆ. ಏನೋ ಕ್ಯಾಂಪ್ ಇದೆ ಅನಿಸುತ್ತೆ. ಸೊ ಡಾಕ್ಟರ್ ಇಲ್ಲೇ ಇದ್ದಾರೆ. ನಾನು ಅವ್ರ ಹತ್ರನೇ ತೋರಿಸೋದು. ಪಾಪುಗೆ ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ಸ್ಲಿಪ್ನ ತೊಗೊಳ್ಳೋಣ, ತುಂಬ ಜನ ಇದ್ದಾರೆ. ಸೊ ಇಲ್ಲಿ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಕ್ಯೂವಲ್ಲಿ ಜನ ಇದ್ದಾರೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೀವಿ. ಒಳಗಡೆ ಪಾಪ ಕರ್ಕೊಂಡೋಗಿ ತೋರಿಸ್ತೀನಿ. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆ ಹೋದರೆ. ಇದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅರಸೀಕೆರೆನಲ್ಲಿ. ಮಕ್ಕಳು ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ. ಇಲ್ಲಿ ಫೈನಲಿ ಪಾಪುಗೆಲ್ಲ ಚೆಕಪ್ ಆಗಿದೆ. ಸೊ ಸ್ವಲ್ಪ ಶಿರಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಮೂಗಿಗೆ ಡ್ರಾಪ್ಸ್ ಬರ್ಕೊಟ್ಟಿದ್ದಾರೆ. ಸೊ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಆಚೆನೇ ಮೆಡಿಕಲ್ ಇದೆ. ಇದೆಷ್ಟಾಗುತ್ತೆ? ಅದೊಂದು ಶಿರಪ್ ಇದೆ. ಇದೆರಡಕ್ಕೆ ಎಷ್ಟಾಯಿತು? ಗೇರ್ ಗಾಡಿ ಆದರೆ ನೀನು ಮಾತ್ರ ಓಡಿಸ್ಬೇಕಾಗುತ್ತೆ. ಸ್ಕೂಟಿ ಆದರೆ ನಾನು ಓಡಿಸ್ಬೋದಲ್ಲ. ನನಗೂ ಸ್ವಲ್ಪ ಕಲ್ತಂಗೆ ಆಗುತ್ತೆ. ಆಮೇಲೆ ಬೇಕಾದರೆ ತಾಂಡ್ರೂ ಆಗುತ್ತೆ. ಪೆಪ್ಟ್ ಚೆನ್ನಾಗೈತ. ವೈಟ್ ಕಲರ್ ಚೆನ್ನಾಗೈತಲ್ಲ ಪಿ. ವೈಟ್ ಐತಲ್ಲ, ಅದು ಎಷ್ಟು ಕೇಳ್ತಾರೆ. ವೈಟ್ ಚೆನ್ನಾಗೈತೆ.
ಚೆನ್ನಾಯ್ತಲ್ಲ ವೈಟ್ ಪರವಾಗಿಲ್ಲ. ನೋಡೋಣ ನಡಿ, ಅವನು ಏನು ಎಷ್ಟು ಹೇಳ್ತಾನೆ ಅಂತ ಅವ್ನು ಫೋನ್ ಮಾಡಿ ಹೇಳ್ತಾನೆ. ಬಾ ಆಟೋ. ಸೊ ಇವಾಗ ಫೈನಲಿ ಪಾಪಗೆಲ್ಲ ತೋರ್ಸಾಗಿದೆ. ಶಿರಾಪ್ಸ್ ಕೊಟ್ಟಿದ್ರು ಮೂಗಿಗೆ, ಅವನಿಗೆ ಕೋಲ್ಡ್ ಆಗಿದೆ ಅಂತ ಡ್ರಾಪ್ಸ್ ಕೊಟ್ಟಿದ್ದಾರೆ ಮೂಗಿಗೆ. 3 ಅವರ್ಸ್ಗೆ 2 ಡ್ರಾಪ್ಸ್ ಹಾಕಿ ಅಂತ. ಸೊ ಅವನಿಗೆ ತೋರ್ಸಾಗಿದೆ. ಸೊ ಸೆಕೆಂಡ್ಸಲ್ಲಿ ಸ್ಕೂಟಿ ಕೇಳಿದ್ವಿ. ಸೊ ಬೆಂಗಳೂರಲ್ಲಿ ಬೈಕ್ ಇದೆ, ಆದ್ರೂ ಇಲ್ಲಿ ಓಡಾಡೋಕ್ಕೆ ಅಂತ ಎಲ್ಲ ಬೇಕಾಗುತ್ತೆ ಅಂತ ಸೆಕೆಂಡ್ಸಲ್ಲಿ ಸ್ಕೂಟಿ ಕೇಳೋಕ್ಕೆ ಹೇಳಿದ್ವಿ. ಆಟೋ ಬಂತು. ಕೋರ್ಟ್ ಹತ್ರ ಹೋಗ್ತೀರಾ? ಕೋರ್ಟು ಸೀಟು ಇಬ್ಬರೇ ಇಲ್ಲ ಅಣ್ಣ, ಬಾಡಿಗೆ ಅದು ಬೇಡ, ಸೀಟ್ ಬೇಡ, ಆಟೋಕ್ಕೆ ಹೋಗ್ತೀವಿ ಬಿಡ್ರಿ, ಸೀಟ್ ಆಟೋಕ್ಕೆ ಹೋಗ್ತೀವಿ. ಸೊ ಸೀಟ್ ಆಟೋ. ಬರೀ ತಿನ್ನದೆ. ಇವಾಗ ಆಟೋ ಹಿಡ್ದು ಮನೆಗೆ ಹೊರಟ್ವಿ. ಅಲ್ವಾ, ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಇವಾಗ. ಸೊ ಪಾಪುಗೆ ತುಂಬ ಹೊತ್ತಾಯಿತು ಫೀಡ್ ಮಾಡಿಸಿ ಅಂತ. ಜಸ್ಟ್ ಇವಾಗ ಫೀಡ್ ಮಾಡಿಸಿ ಅವನಿಗೆ ಒಂದು ಟಾನಿಕ್ ಕೊಟ್ಟಿದ್ರು, ಶಿರಾಪ್ ಕೊಟ್ಟಿದ್ರು. ಸೊ ಅದನ್ನು 3 ml ಹಾಕಿ ಅಂತ ಅವನಿಗೆ ಶಿರಾಪ್ ಹಾಕಿ ಮೂಗಿಗೆ ಡ್ರಾಪ್ಸ್ ಹಾಕಿ ಅವನಿಗೆ ಇವಾಗ ಮಲಗಿಸಿದ್ದೀನಿ. ಸೊ ಮನೆಗೆ ಬಂದು ತುಂಬ ಹೊತ್ತಾಯಿತು. ಅವನಿಗೆ ಸ್ವಲ್ಪ ಸುಧಾರಿಸಿ ಅವನಿಗೆ ಡ್ರಾಪ್ಸ್ ಎಲ್ಲ ಹಾಕಿ ಮಲಗಿಸೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ಸೊ ನೋಡಿದ್ರಿ ಅಲ್ವಾ, ಹಾಸ್ಪಿಟಲ್ಗೆ ಹೋಗಿ ಇವಾಗ ಬಂದಿದ್ದೀವಿ. ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಯಾಕಂದರೆ ನೈಟ್ ಹೊತ್ತು ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ. ಇಷ್ಟು ದಿನ ಹಠ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ, ಯಾಕಂದರೆ ಕೋಲ್ಡ್ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಹಠ ಮಾಡ್ತಿದ್ದಾನೆ. ಸೊ ನಾನು ರೆಸ್ಟ್ ಮಾಡ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.